ಇಂದು 4 ಹುಲಿ ಮರಿಗಳ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ತಾಯಿ ಹುಲಿಯ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಪಶು ವೈದ್ಯ ಡಾಕ್ಟರ್ ವಾಸಿಂ ಮಿರ್ಜಾ ನೇತೃತ್ವದಲ್ಲಿ ಈ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಚಾಮರಾಜನಗರದಲ್ಲಿ ಒಟ್ಟು 5 ಹುಲಿಗಳು ಸಾವನ್ನಪ್ಪಿದ್ದು ಹೇಗೆ, ಯಾರ ಕೈವಾಡ ಇದೆ, ಹಸು ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲ ಪ್ರಶ್ನೆಗಳು ಒಂದ್ ಕಡೆಗೆ. ಆದರೆ ವನ್ಯ ಸಂಪತ್ತು ಅಂತ ನಾವೇನು ಕರಿತೀವಿ, ಅಪಾರ ಲಾಸ್ ಇದು. ಯಾಕಂದ್ರೆ ಇಡೀ ದೇಶದಲ್ಲೇ 2ನೇ ಸ್ಥಾನದಲ್ಲಿ ಅತಿ ಹೆಚ್ಚು ಹುಲಿಗಳಿರೋ ಪ್ರದೇಶ ಯಾವ್ದು ಕೇಳಿದ್ರೆ ಕರ್ನಾಟಕ, ಮೊದಲನೇದು ಮಧ್ಯಪ್ರದೇಶ. ಸೊ ನಮಗೆ ಟೂರಿಸಮ್ಗೂ ಕೂಡ ಇದು ಲಾಸ್ ಆಗುತ್ತೆ. ಆಮೇಲೆ ಈ ಪ್ರಾಕೃತಿಕವಾಗಿ ಕೆಲವು ಚೈನ್ ರಿಯಾಕ್ಷನ್ಗಳು ಹುಲಿ ಸಂತತಿ ಕ್ಷೀಣಿಸೋದ್ರಿಂದ ಆಗುತ್ತೆ. ಆ ಆತಂಕ ನಮಗಿದೆ. ನಾವು ಮಧ್ಯಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಹಿಂದುಳಿದಿದ್ದೀವಿ ಸಂಖ್ಯೆಯಲ್ಲಿ. ಸೊ ಈ ಟೈಮ್ನಲ್ಲಿ ಈ ಥರ ಒಟ್ಟೊಟ್ಟಿಗೆ 5 ಹುಲಿಗಳು ಸಾವನ್ನಪ್ಪುತ್ತೆ ಅಂದರೆ ಏನರ್ಥ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಒಟ್ಟಿಗೆ ಈ ಪ್ರಮಾಣದಲ್ಲಿ ಹುಲಿಗಳು ಸಾವನ್ನಪ್ಪಿರಲಿಲ್ಲ ಕರ್ನಾಟಕದಲ್ಲಿ. ಹುಲಿಗಳ ನಾಡು ಖ್ಯಾತಿಯ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಇದೀಗ 5 ಹುಲಿಗಳು ಅಸಹಜವಾಗಿ ಸಾವನ್ನಪ್ಪಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರತಕ್ಕಂಥ ನಾವು ಕಾಣ್ಬೋದು. ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. ಇದು ಮಲೆ ಮಹದೇಶ್ವರ ವನ್ಯಧಾಮ ಅಂತ ಹೇಳ್ಬೋದು. ಈ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಇದೀಗ 5 ಹುಲಿಗಳು ಅಸಹಜವಾಗಿ ಸಾವನ್ನಪ್ಪಿದೆ. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆಯನ್ನು ಕೂಡ ನಡೆಸಿರ್ತಕ್ಕಂಥ ನಾವು ಕಾಣ್ಬೋದು. ಈ ಬಿದ್ದಿರ್ತಕ್ಕಂಥ 2 ಮರಿ ಹುಲಿಗಳ ಮೃತದೇಹವನ್ನು ಕೂಡ ನೀವು ಗಮನಿಸ್ಬೋದು. ಇದು ಮಲೆ ಮಹದೇಶ್ವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೀಡಿಯಂ ಸಮೀಪ ಈ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು. ಒಂದೊಂದು ಹುಲಿಯ ಮೃತದೇಹ ಬೇರೆ ಬೇರೆ ಸ್ಥಳಗಳಲ್ಲಿ ಸಿಕ್ಕಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಈಗಾಗಲೇ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಈ ಒಂದು ಹುಲಿಗಳ ಸಾವಿಗೆ ಕಾರಣ ಏನು ಅನ್ನೋದು ಪತ್ತೆ ಹಚ್ಚಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇದು ಈ 2 ಹುಲಿಗಳು ಮರಿ ಹುಲಿಗಳು ಒಂದೇ ಸ್ಥಳದಲ್ಲಿ ಸಿಕ್ಕಿದ್ರೆ ಮತ್ತೆ ತಾಯಿ ಹುಲಿ ಕೂಡ ಬೇರೊಂದು ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥ ನಾವು ಕಾಣ್ತಬೋದು. ಅದ್ರ ಜೊತೆಗೆ 12 ಮರಿ ಹುಲಿಗಳು ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ಪತ್ತೆಯಾಗಿದೆ ಅಂತ ಹೇಳ್ಬೋದು. ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. ಈ ದೃಶ್ಯಗಳಿಗೆ ಕಾಣ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಹಸುವನ್ನು ಹುಲಿಗಳು ಕೊಂದು ತಿಂದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಹಸುವನ್ನು ಕೊಂದು ತಿಂದ ಆ ಸ್ಥಳದಲ್ಲೇ 2 ಹುಲಿಗಳ ಒಂದು ಕಳೆಬರ ಸಿಕ್ಕಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಮತ್ತು ಇನ್ನು 3 ಹುಲಿಗಳ ಕಳೆಬರಹ ಬೇರೆ ಬೇರೆ ಸ್ಥಳಗಳಲ್ಲಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತು ಇಲ್ಲಿನ ವೈದ್ಯರು ಕೂಡ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ತಾಯಿ ಹುಲಿಯ ಮರಣೋತ್ತರ ಪರೀಕ್ಷೆ ಮುಗ್ದಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇನ್ನುಳಿದಂಥ 4 ಹುಲಿಗಳ ಮರಣೋತ್ತರ ಪರೀಕ್ಷೆ ಬೆಳಿಗ್ಗೆ ಮಾಡಲಿಕ್ಕೆ ಅಧಿಕಾರಿಗಳು ಕೂಡ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಸಂಜೆ ಆದ ನಂತರ ಯಾವುದೇ ಮರಣೋತ್ತರ ಪರೀಕ್ಷೆ ನಡೆಸಲಿಲ್ಲ. ಈಗಾಗಲೇ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಐರಾದ ಇರ್ಬೋದು, ಮತ್ತು ಮಲೆ ಮಹದೇಶ್ವರ ವನ್ಯಧಾಮದ DCF ಚಕ್ರಪಾಣಿ ಸೇರಿದಂತೆ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ವೈದ್ಯರು ಕೂಡ ಇರ್ತಕ್ಕಂಥದ್ದು. ಮರಣೋತ್ತರ ಪರೀಕ್ಷೆಯ ನಂತರ ಈ ಹುಲಿಗಳ ಸಾವಿಗೆ ನಿಖರ ಕಾರಣ ಏನು ಅಂತ ಬಹಿರಂಗವಾಗ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ವಿಷಪ್ರಾಶನವಾಗಿ ಒಂದು ಹುಲಿಗಳ ಸತ್ತಿದ್ಯಾ ಅಥವಾ ಸ್ವಾಭಾವಿಕವಾಗಿ ಸತ್ತಿದ್ಯಾ ಮತ್ತು ಬೇರೆ ಕಾರಣಗಳಿಂದ ಸತ್ತಿದ್ಯಾ ಅನ್ನೋದು ಬಹಿರಂಗವಾಗಲಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ PGCF ನೇತೃತ್ವದಲ್ಲಿ ತನಿಖೆಗೆ ಈಶ್ವರ್ ಖಂಡ್ರೆ ಅವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ TV, ಚಾಮರಾಜನಗರ. ಇದು ಸಹಜವಾದ ಸಾವಂತೂ ಅಲ್ಲ, ಸಾಧ್ಯನೇ ಇಲ್ಲ ಸಹಜವಾದ ಸಾವಾಗೋದಕ್ಕೆ. ಅಟ್ಲೀಸ್ಟ್ ಮರಿಗಳಾದರೂ ಬದುಕ್ತಾ ಇದ್ವು. ಇದು ಕಾರಣ ಏನು ಅಂತಕ್ಕಂಥದ್ದು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ನಮಗೆ. ಆ್ಯಕ್ಚುಲಿ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು. ಬಟ್ ಇದು ತುಂಬ ದೊಡ್ಡ ನಷ್ಟ, ಹುಲಿಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ಅಭಯಾರಣ್ಯ ರಕ್ಷಿತಾರಣ್ಯ ಅಂತ ಕರೆದ ಮೇಲೆ ಅಲ್ಲಿ ವಿಪರೀತ ಪೆಟ್ರೋಲಿಂಗ್ ಇರುತ್ತೆ. ಆ್ಯಕ್ಚುಲಿ ವಿಪರೀತ ಇರುತ್ತೆ, ಜಾಸ್ತಿ. ಅದಕ್ಕೋಸ್ಕರನೇ ಟೀಮ್ಗಳಿರ್ತವೆ. ಯಾರ ಗಮನಕ್ಕೂ ಬಂದಿಲ್ಲ ಅಂತಂದರೆ ಏನು ಅಂತ ನನಗಂತೂ ಅರ್ಥ ಆಗ್ತಿಲ್ಲ.